ನಮಸ್ತೆ ಕೋಚ್. ನಮಸ್ತೆ ಪುಟ. ಕೋಚ್, ನಮ್ಮಿಬ್ಬರಿಗೂ ಪೊಲೀಸ್ ಆಗ್ಬೇಕಂತ ತುಂಬಾ ಆಸೆ ಇದೆ. ಆದ್ರೆ ಪೊಲೀಸಲ್ಲಿ ಫಿಸಿಕಲ್ ಟೆಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಕೋಚ್. ಪೊಲೀಸ್ ಫಿಸಿಕಲ್ ಟೆಸ್ಟ್ ಅಲ್ಲಿ ಫಸ್ಟ್ ನಿಮ್ಗೆ ಬರೋದು 1600 ಮೀಟರ್ ಅಂದ್ರೆ 1600 ಮೀಟರ್ ನ ನೀವು ಓಡಬೇಕಾಗತ್ತೆ. ಇದನ್ನ ನೀವು 6 ನಿಮಿಷ 30 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. 1600 ಮೀಟರ್ ರನ್ನಿಂಗ್ ಆದ ತಕ್ಷಣ ನಿಮಗೆ ಲಾಂಗ್ ಜಂಪ್ ಇರುತ್ತೆ. ಲಾಂಗ್ ಜಂಪ್ ನ ನೀವು 3.80 ಮೀಟರ್ ಆರ್ಬೇಕಾಗತ್ತೆ. ಇದರಲ್ಲಿ ನಿಮ್ಗೆ 3 ಚಾನ್ಸ್ ಇರುತ್ತೆ. ಈ 3 ಚಾನ್ಸ್ ಅಲ್ಲೂ ನೀವೇನಾದ್ರೂ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಫೌಲ್ ಆಗ್ತೀರಾ. ಲಾಂಗ್ ಜಂಪ್ ಅಲ್ಲಿ ನೀವೇನಾದ್ರೂ ಡಿಸ್ಕ್ವಾಲಿಫೈ ಆದ್ರೆ ಅಂದ್ರೆ ನಿಮ್ಗೆ ಹೈ ಜಂಪ್ ಅಲ್ಲಿ ಚಾನ್ಸಸ್ ಇರುತ್ತೆ. ಇದನ್ನ ನೀವು 1.20 ಮೀಟರ್ ಆರ್ಬೇಕಾಗತ್ತೆ. ಇಲ್ಲೂ ಕೂಡ ನಿಮ್ಗೆ 3 ಚಾನ್ಸ್ ಇರುತ್ತೆ. ಈ 3 ಚಾನ್ಸ್ ಅಲ್ಲಿ ನೀವೇನಾದ್ರೂ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಅಲ್ಲಿ ಏನಾದ್ರೂ ಆಗಿಲ್ಲ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಡಿಸ್ಕ್ವಾಲಿಫೈ ಆಗ್ತೀರಾ. 1600 ಮೀಟರ್ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಇದೆಲ್ಲ ಮುಗಿದ ತಕ್ಷಣ ನಿಮಗೆ ಶಾರ್ಟ್ ಪುಟ್ ಇರುತ್ತೆ. ಈ ಶಾರ್ಟ್ ಪುಟ್ ನ ನೀವು 5.60 ಮೀಟರ್ ನ ಥ್ರೋ ಮಾಡ್ಬೇಕಾಗತ್ತೆ. ಇಲ್ಲೂ ಕೂಡ ನಿಮ್ಗೆ 3 ಚಾನ್ಸಸ್ ಇರುತ್ತೆ. 3 ಚಾನ್ಸಸ್ ಅಲ್ಲಿ ನೀವೇನಾದ್ರೂ ಕ್ಲಿಯರ್ ನ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಡಿಸ್ಕ್ವಾಲಿಫೈ ಆಗ್ತೀರಾ. ಈ ಎಲ್ಲ ಫಿಸಿಕಲ್ ಟೆಸ್ಟ್ ಮುಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ತಗೊಳ್ಳೋದೇ ಹೈಟ್ ಮೆಜರ್ಮೆಂಟ್. ಇದರಲ್ಲಿ ನೀವು 1.70 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ನಿಮ್ಮ ಹೈಟ್ ಟೆಸ್ಟ್ ಮುಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ತಗೊಳ್ಳೋದು ಎದೆಯ ಸುತ್ತಳತೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್. ಇದು 86 ಸೆಂಟಿಮೀಟರ್ ಇರಬೇಕು. ನೀವೇನಾದ್ರೂ ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗ್ಬೇಕು. ಅದೇನಾದ್ರೂ ಸರಿಯಾಗಿ ಆಗಿಲ್ಲ ಅಂದ್ರೆ ಅಲ್ಲಿ ಕೂಡ ನೀವು ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಪೊಲೀಸ್ ಅಲ್ಲಿ ಅರಣ್ಯ ಗಿರಿಜನ ಪ್ರದೇಶದ ಜನಗಳಿಗೆ ಕಡಿಮೆ ಹೈಟ್ ಇರುತ್ತೆ. ಅದು ಎಷ್ಟು ಅಂದ್ರೆ 155 ಸೆಂಟಿಮೀಟರ್ ಇದ್ರೆ ಸಾಕು, ಅವರು ಸೆಲೆಕ್ಟ್ ಆಗ್ತಾರೆ. ಹಾಗೆ ಇವರಿಗೆ ಎದೆಯ ಸುತ್ತಳತೆಯಲ್ಲೂ ಕೂಡ ಕಡಿಮೆ ಇದ್ರೂ ಪರವಾಗಿಲ್ಲ. ಅದ್ ಯಾವ ತರ ಅಂದ್ರೆ ಅವರು ಎದೆಯ ಸುತ್ತಳತೆ 75 ಸೆಂಟಿಮೀಟರ್ ಇರಬೇಕು. ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆದ್ರೆ ಸಾಕು, ಇವರು ಸೆಲೆಕ್ಟ್ ಆಗ್ತಾರೆ. ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಗೆ ಫಿಸಿಕಲ್ ಕ್ವಾಲಿಫಿಕೇಶನ್ ಇರುತ್ತೆ. ಈ ಒಂದು ಮಾಹಿತಿನ ನೀವು ಒಬ್ಬರೇ ತಿಳ್ಕೊಳ್ಳೋದಿಲ್ಲ, ನಿಮ್ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ಲ ಪ್ರತಿಯೊಬ್ಬರಿಗೂ ಹೇಳ್ಕೊಡಿ ಆಯ್ತಾ. ಪೊಲೀಸ್ ಕಾನ್ಸ್ಟೇಬಲ್ ಫಿಸಿಕಲ್ ಟೆಸ್ಟ್ಗಳ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಕೋಚ್.